ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ಪರ್ಸನಲ್ ಫೈನಾನ್ಸ್ ಆರ್ ಫೈನಾನ್ಷಿಯಲ್ ಪ್ಲಾನಿಂಗ್. ಇವತ್ತು ಈ ವಿಡಿಯೋದಲ್ಲಿ ನಾವು ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಏನು, ಹೇಗೆ ನಾವು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡಬೇಕು, ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ ಫೈರ್ ಕ್ಯಾಲ್ಕುಲೇಟರ್, ಇದು ಹೇಗೆ ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಅನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೊನೆ ತನಕ ನೋಡಿ. ಮೈ ನೇಮ್ ಇಸ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೆಜಾರಿಟಿ ಆದ ಜನರಿಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಐಡಿಯಾನೇ ಇರೋದಿಲ್ಲ, ಅವ್ರು ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡೋದೇ ಇಲ್ಲ. ಅವ್ರಿಗೆ ತುಂಬಾ ಜನರಿಗೆ ಅನ್ಸುತ್ತೆ, ನಾನ್ ಜಸ್ಟ್ ಇವಾಗ ಜಾಬ್ ನನಗೆ ಸಿಕ್ಕಿದೆ, ಈಗ ಯಾಕೆ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡಬೇಕು, ರಿಟೈರ್ಮೆಂಟ್ ಆಗೋಕೆ ತುಂಬಾನೇ ಟೈಮ್ ಇದೆ, ಇನ್ನೊಂದು 5 ವರ್ಷ ಚಿಲ್ ಮಾಡೋಣ, ಆಮೇಲೆ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಯೋಚನೆ ಮಾಡೋಣ, ಈ ರೀತಿ ಮೈಂಡ್ ಸೆಟ್ ಎಲ್ಲ ಇರುತ್ತೆ. ಫ್ರೆಂಡ್ಸ್, ನನಗೇನ್ ಅನ್ಸುತ್ತೆ ಅಂದ್ರೆ, ನೀವು ಫಸ್ಟ್ ಡೇ ನಿಮ್ಗೆ ಯಾವಾಗ ಸ್ಯಾಲರಿ ಬರುತ್ತಲ್ಲ ಆ ದಿನದಿಂದ ನೀವು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡಬೇಕು. ಯಾಕೆಂದ್ರೆ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರಲ್ಲ ಅಷ್ಟು ದೊಡ್ಡ ಅಮೌಂಟ್ ಅನ್ನ ನೀವು ಬಿಲ್ಡ್ ಮಾಡ್ತೀರಾ ಮತ್ತು ಈಸಿಲಿ ನೀವು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಸಕ್ಸಸ್ಫುಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ. ಮೆಜಾರಿಟಿ ಆದ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ, ರಿಟೈರ್ಮೆಂಟ್ ಬೇಕಂದ್ರೆ ನನಗೆ ತುಂಬಾನೇ ದುಡ್ಡು ಬೇಕು, ಅಂದ್ರೆ ಸಮ್ ಕ್ರೋರ್ಸ್ ಅಮೌಂಟ್ ಬೇಕು, ಅಂದ್ರೆ ನಾನು ರಿಟೈರ್ಮೆಂಟ್ ಆಗೋಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅನ್ಸುತ್ತಲ್ಲ, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋನ ಪಾಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಇನ್ಪುಟ್ಸ್ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಎಕ್ಸಾಕ್ಟ್ಲಿ ರಿಟೈರ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ನೀವು ಯಾವ ರೀತಿ ಈಗ ನಿಮ್ಮ ಡೈಲಿ ಎಸೆನ್ಷಿಯಲ್ ನೀಡ್ಸ್ಗೆ ನಿಮ್ಮ ಈಸಿ ಲೈಫ್ ಅನ್ನ ನೀವು ಯಾವ ರೀತಿ ಸ್ಪೆಂಡ್ ಮಾಡ್ತಿರ್ತಾರಲ್ಲ, ಆಫ್ಟರ್ ದ ನೀವು ರಿಟೈರ್ಮೆಂಟ್ ಆ ಲೈಫ್ ಸ್ಟೈಲ್ ಅನ್ನು ನೀವು ಯಾವುದೇ ತೊಂದರೆಗಳಿಲ್ಲದೆ ಸಕ್ಸಸ್ಫುಲಿ ಸ್ಪೆಂಡ್ ಮಾಡೋದು ಅಥವಾ ಸಕ್ಸಸ್ಫುಲಿ ನೀವು ಅದನ್ನ ಕಂಟಿನ್ಯೂ ಮಾಡೋದೇ ರಿಟೈರ್ಮೆಂಟ್ ಪ್ಲಾನಿಂಗ್. ನೀವೇನಾದ್ರೂ ರಿಟೈರ್ಮೆಂಟ್ಗೆ ನನಗೆ 20 ಕೋಟಿ ಬೇಕು, 15 ಕೋಟಿ ಬೇಕು, 30 ಕೋಟಿ ಬೇಕು, ಈ ರೀತಿ ನೀವು ಯೋಚನೆಗಳನ್ನ ಮಾಡ್ತಿದ್ರೆ ಅಂದ್ರೆ ಅದು ನೀವು ಮಾಡ್ತಿರೋದು ತಪ್ಪು. ಯಾಕೆ ಅಂದ್ರೆ, ರಿಟೈರ್ಮೆಂಟ್ ಈಸ್ ನಾಟ್ ಅಬೌಟ್ ಟ್ರಾವೆಲಿಂಗ್. ರಿಟೈರ್ಮೆಂಟ್ ನಾನು ಮೊನಾಕೋಗೆ ಹೋಗಿ F1 ರೇಸ್ ನೋಡೋದು, ನಾನು IPL ಟೀಮ್ ತಗೊಳ್ಳೋದು, ನಾನು ಡೈಲಿ ಪಾರ್ಟಿ ಮಾಡೋದು, ಇದೆಲ್ಲ ರಿಟೈರ್ಮೆಂಟ್ ಪ್ಲಾನಿಂಗ್ ಅಲ್ಲ ಫ್ರೆಂಡ್ಸ್. ಜಸ್ಟ್ ಸಿಂಪಲ್ ನೀವು ಹ್ಯಾಪಿಲಿ ಆಗಿ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಕಂಟಿನ್ಯೂ ಮಾಡೋದು. ಲೆಟ್ ಸ್ಟಾರ್ಟ್ ರಿಟೈರ್ಮೆಂಟ್ ಪ್ಲಾನಿಂಗ್ ಫಾರ್ ಮೈ ಸೆಲ್ಫ್. ನನ್ನ ಏಜ್ ಇವಾಗ 29. ಸೊ ಐ ವಾಂಟೆಡ್ ಟು ರಿಟೈರ್ ಇನ್ ದಿಸ್ ಏಜ್ ಆಫ್ 60. ಸೊ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ 50,000. ಸೊ ಫಾರ್ 1 year ಐ ವಿಲ್ ಬಿ ರಿಕ್ವೈರಿಂಗ್ 6 lakh rupees ಟು ಹ್ಯಾಂಡಲ್ ಮೈ ಮಂತ್ಲಿ ಎಕ್ಸ್ಪೆನ್ಸಸ್. ಸೊ ಈಗ ನಾವು ಫೈರ್ ಕ್ಯಾಲ್ಕುಲೇಟರ್ ಇಂದ ಯಾವಾಗ ನಾನು ಎಕ್ಸಾಕ್ಟ್ಲಿ ರಿಟೈರ್ಮೆಂಟ್ಗೆ ಎಲಿಜಿಬಲ್ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನನ್ನ ಡಿಸೈನ್ ಮಂತ್ಲಿ ಎಕ್ಸ್ಪೆನ್ಸಸ್ ಅದನ್ನ ಇಲ್ಲಿ 50,000 ಅಂತ ಇದೆ. ನನ್ನ ಕರೆಂಟ್ ಏಜ್ 29, ರಿಟೈರ್ಮೆಂಟ್ ಏಜ್ ಏನಿದೆಯಲ್ಲ 60 ಅಂತ ನಾನು ಕೊಟ್ಟಿದ್ದೀನಿ. ಸೊ ಇನ್ಫ್ಲೇಷನ್ 5% ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಫ್ರೆಂಡ್ಸ್, ಇನ್ಫ್ಲೇಷನ್ ನಮ್ಮ ಈ ಸೇವಿಂಗ್ಸ್ ಅಥವಾ ನಮ್ದು ಏನ್ ಮೆಹಂಗಾಯಿ ಅಂದ್ರೆ ದುಬಾರಿತನ ಏನಾಗುತ್ತಲ್ಲ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ವಿ. ಸೊ 1 yearಗೆ ಟೋಟಲಿ ನನಗೆ 6 lakh rupees ಬೇಕು. ಸೊ ಇಯರ್ಲಿ ಎಕ್ಸ್ಪೆನ್ಸಸ್ ರಿಟೈರ್ಮೆಂಟ್ ಏಜ್ಗೆ ಈ 6 lakh rupees ಏನಾಗುತ್ತಲ್ಲ, ರಿಟೈರ್ಮೆಂಟ್ ಏಜ್ಗೆ 27 lakh ಆಗುತ್ತೆ. ನಾವು ಇದನ್ನ 5% ಕನ್ಸಿಡರ್ ಮಾಡಿದೆ, ನಾನೇನಾದ್ರೂ 4% ಅಂತ ಕನ್ಸಿಡರ್ ಮಾಡಿದೆ, ಇದು ಕಡಿಮೆ ಆಗುತ್ತೆ. ಸೊ ಇನ್ಫ್ಲೇಷನ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತಿರ್ತಲ್ಲ ಅದೇ ರೀತಿ, ಅಂದ್ರೆ ಇವಾಗ ನನಗೆ 1 ವರ್ಷಕ್ಕೆ ನನ್ನ ಡೈಲಿ ಎಕ್ಸ್ಪೆನ್ಸಸ್ ಲೀಡ್ ಮಾಡಕ್ಕೆ 6 lakh rupees ಬೇಕಾದ್ರೆ, ಆಫ್ಟರ್ ದ 60 ಏಜ್ ಅಂದ್ರೆ ನನ್ಗೆ 60 ವರ್ಷ ಆದಾಗ ಅದೇ 6 lakh rupees ಸ್ಪೆಂಡ್ ಮಾಡೋಕೆ ನನಗೆ 48 lakhs rupees ಬೇಕು. ಇದೇ ಇದರ ಅರ್ಥ. ಸೊ ಎವರೇಜ್ ನಾನು ಇಲ್ಲಿ 5% ಕನ್ಸಿಡರ್ ಮಾಡ್ತೇನೆ. ಸೊ ಇಲ್ಲಿ ನಮ್ಗೆ 3 ನಂಬರ್ ಸಿಗುತ್ತೆ, ಲೀನ್ ಫೈರ್, ಫೈರ್ ಅಂಡ್ ಫ್ಯಾಟ್ ಫೈರ್. ಲೀನ್ ಫೈರ್ ಇದೇನು ತೋರಿಸ್ತಾ ಇದೆಯಲ್ಲ, ಈ ನಂಬರ್ ಬಂತಂತಂದ್ರೆ ನೀವು ಎಲಿಜಿಬಲ್ ಇದ್ದೀರಾ ನೀವು ರಿಟೈರ್ಮೆಂಟ್ಗೆ ಅಂತ. ಸೊ ಮೆಜಾರಿಟಿ ಆದ ಜನ ಇದನ್ನು ಕೂಡ ಅಚೀವ್ ಮಾಡೋಕೆ ಆಗಲ್ಲ ಫ್ರೆಂಡ್ಸ್. ಈ ನಂಬರ್ ನಿಮ್ಗೆ ಸಿಕ್ತಂತಂದ್ರೆ ನೀವು ಇನ್ಮೇಲೆ ಜಾಬ್ ಅಥವಾ ನಿಮ್ಗೆ ಏನಾದ್ರು ನೀವು ಮಾಡ್ತಿದ್ರಲ್ಲ, ನೀವು ಮನಿ ಓರಿಯೆಂಟೆಡ್ ಜಾಬ್ ಅನ್ನ ನೀವು ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎವ್ರಿ ಒನ್ ಡ್ರಿವನ್ ಬೈ ಮನಿ ಓನ್ಲಿ, ರೈಟ್? ಸೊ ನಿಮ್ಗೆ 2-3 ಆಫರ್ ಇದ್ರೆ, ಜಾಸ್ತಿ ಆಫರ್ ಯಾವ್ದಿರುತ್ತಲ್ಲ ಅದರಲ್ಲಿ ನಾವು ಮನಿ ಮೇಲೆ ಸ್ವಿಚ್ ಮಾಡ್ತಿರ್ತೀವಲ್ಲ. ಕೆಲಸ ಜಾಸ್ತಿ ಇದ್ರು ನಮ್ಗೆ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿ ನಾವು ಅದನ್ನೇ ಚೂಸ್ ಮಾಡಕ್ ಹೋಗ್ತಿದ್ವಿ. ಸೊ ಫ್ರೆಂಡ್ಸ್, ನೀವು ಈ ನಂಬರ್ ನ ಟಾರ್ಗೆಟ್ ನೀವು ಅಚೀವ್ ಮಾಡಿದ್ರೆ ಅಂದ್ರೆ ಯು ಕ್ಯಾನ್ ವರ್ಕ್ ವಾಟ್ ಎವರ್ ಯು ವಾಂಟ್. ನೀವು ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡ್ಬೋದು, ನಿಮ್ದೇ ಆದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ನಿಮ್ಗೆ ಯಾವ್ದು ಬೇಕು ಅದನ್ನ ಮಾಡ್ಬೋದು, ನಿಮ್ಗೆ ಯಾವ್ದು ಪ್ರೆಷರ್ ಇರಲ್ಲ, ಜಸ್ಟ್ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್. ಸೊ ಇದನ್ನ ಲೀನ್ ಫೈರ್. ಸೊ ಇಫ್ ಯು ವಾಂಟೆಡ್ ಟು ಅಚೀವ್ ಫೈರ್, ಈ ನಂಬರ್ ಈ ನಂಬರ್ ಬಂತ, ಈ ನಂಬರ್ ನೀವೇನಾದ್ರೂ ಅಚೀವ್ ಮಾಡಿದ್ರೆ ಅಂದ್ರೆ ನೀವು ಅಪ್ ಟು ಏಜ್ ಆಫ್ 75 ಏನು ವರ್ಕೇ ಇಲ್ಲ, ನೀವು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ಬೋದು. ನಿಮ್ಗೆ ವರ್ಕ್ ಮಾಡೋದ ಅವಶ್ಯಕತೆನೇ ಇಲ್ಲ. ನೀವು ಯಾವಾಗಿದ್ದರ ಈ ನಂಬರ್ ನೀವು
ನೀವು 45 ಏಜ್ ಅಥವಾ ಸಪೋಸ್ ನಾನು ಇವತ್ತು 29 ಅಲ್ಲ, ನಾನೇನಾದ್ರೂ ಇದನ್ನ 50 ಏಜ್ಗೆ ನಾ ಅಚೀವ್ ಮಾಡಿಬಿಟ್ರೆ ಮುಗಿತ್, ನಾನು ಕೆಲಸ ಮಾಡೋದನ್ನೇ ಬಂದ್ ಮಾಡಿಬಿಡ್ತೇನೆ. ಈ ಈ ಈ ಅಮೌಂಟ್ ನಾನೇನಾದ್ರೂ ಅಚೀವ್ ಮಾಡಿದ್ರೆ ಆಮೇಲೆ ನಿಮ್ಗೆ ದುಡಿಯೋಕೆ ಅವಶ್ಯಕತೆನೇ ಇಲ್ಲ. ಸೊ ಇಟ್ ಟೆಲ್ಸ್ ದಿಸ್ ಮೀನಿಂಗ್. ಓಕೆ, ಅಂಡ್ ದಿಸ್ ಇಸ್ ಫ್ಯಾಟ್ ಫೈರ್. ಇಲ್ಲೇನು ಇದು 13 crores ಏನ್ ತೋರಿಸ್ತಾ ಇದಿಲ್ಲ, 13 crores ಸಮ್ 60, ದಿಸ್ ಇಸ್ ಅ ಫ್ರೆಕಿಂಗ್ ಅಮೌಂಟ್. ಇಟ್ಸ್ ಅ ಲಾಟ್ ಆಫ್ ಮನಿ ಗೈಸ್. ಸೊ ಈ ಅಮೌಂಟ್ ಏನಾದ್ರೂ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಳ್ಳಿ, ನಾನ್ ಸತ್ ಮೇಲೆ ಈ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ನಾನಿಲ್ಲಿ ನಿಮ್ಗೆ ಹೇಳಿದ್ದೆ 5% ಇನ್ಫ್ಲೇಷನ್ ಕನ್ಸಿಡರ್ ಮಾಡಿದೆ ಅಂತ. ಸೊ ಇಲ್ಲಿ 13 crores ನಾನೇನಾದ್ರೂ ಅಮೌಂಟ್ ಅನ್ನು ನಾನು ಏನಾದ್ರೂ FD ಮಾಡಿಸಿಟ್ರೆ ಆಲ್ಮೋಸ್ಟ್ ಇದು ಕಂಪೌಂಡಿಂಗ್ ಆಗ್ತಾ ಆಗ್ತಾ ಹೋಗ್ತಾ ಇದ್ರು ನಾನ್ ಆಫ್ಟರ್ ಮೈ ಡೆತ್ ಆಲ್ಸೋ ದ ಅಮೌಂಟ್ ವಿಲ್ ಬಿ ಕಂಪೌಂಡಿಂಗ್. ಸೊ ಇನ್ಫ್ಲೇಷನ್ ನ ಇದು ಈಸಿಲಿ ಬೀಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇಷ್ಟ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನೀವು ನಿಮ್ಗೆ ಯಾವ ರೀತಿ ಬೇಕು ಅದನ್ನೆಲ್ಲ ನೀವು ಇಲ್ಲಿ ಈಸಿಲಿ ಇನ್ಪುಟ್ ಅಲ್ಲಿ ಕೊಟ್ಟು, ಬೇರೆ ಏನು ನೀವು ಟೆಕ್ನಿಕಲಿ ಡೀಟೇಲ್ಸ್ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕಲ್ಲ ಅದನ್ನೆಲ್ಲ ನೀವು ಇಲ್ಲಿ ಚೆಕ್ ಮಾಡಿ ನಿಮ್ಮ ಫೈರ್ ನಂಬರ್ ಅನ್ನ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೋಬಹುದು. ಫ್ರೆಂಡ್ಸ್, ಇದೇ ರೀತಿ ನೀವೇನಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಫೈರ್ ಕ್ಯಾಲ್ಕುಲೇಟರ್ಸ್ ಅಂತ ನಿಮ್ಗೆ ಬೇರೆ ಬೇರೆ ಕ್ಯಾಲ್ಕುಲೇಟರ್ ಸಿಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತಲ್ಲ ಅದನ್ನ ನೀವು ಯೂಸ್ ಮಾಡಿ ನಿಮ್ಮ ಫೈರ್ ನಂಬರ್ ಅನ್ನ ನೀವು ಚೆಕ್ ಮಾಡಬಹುದು. ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ರಿಟೈರ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಡೌಟ್ಸ್ ಇದ್ರೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯ್ತು ಅದನ್ನು ಕೂಡ ನನಗೆ ತಿಳಿಸಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಅವರನ್ನು ರಿಟೈರ್ಮೆಂಟ್ ಪ್ಲಾನಿಂಗ್ ಗೋಸ್ಕರ ಎನ್ಕರೇಜ್ ಮಾಡಿ. ಸೊ ಇದೇ ರೀತಿ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.